ನಮಸ್ಕಾರ ಗೆಳೆಯರೆ. ಸೊ ಇವತ್ತಿನ ದಿವಸ ರೀಸನಿಂಗ್ ಬಗ್ಗೆ ಕಲಿಯೋಣ. ಸೊ ಮೊದಲನೇದಾಗಿ ಕ್ವಶನ್ ನಂಬರ್ ಒನ್ 12 raised to 36 and 14 raised to how much? ಆಪ್ಷನ್ಸ್: ಎ 40, ಬಿ 50, ಸಿ 60, ಡಿ 70. ಸೊ ಇದನ್ನು ಹೆಂಗೆ ಮಾಡ್ಬೇಕಪ್ಪ ಅಂತಂದರೆ, ಸೊ ಗೆಳೆಯರಲ್ಲಿ 12:36 ಮತ್ತು 14 ಹೌ ಮಚ್ ಅಂತ ಇದೆ. ಸೊ 12 ಅಂತಂದರೆ 1+2 ಮಾಡಿದಾಗ 3 ಬಂತು. 3 ಇಂಟು 12 ಮಾಡಿದರೆ 36. ಸೊ ನೋಡಿಲಿ 12:36 ಆನ್ಸರ್ ಬಂತು. ಹಾಗೆ 14 ಅಂತಂದರೆ 1+4 ಮಾಡಿದಾಗ = 5 ಬಂತು. 5 ಇಂಟು 14 ಮಾಡಿದರೆ 70. ಸೊ ಅದು ಆನ್ಸರ್ ಈಸ್ ಡಿ 17 ಗೆಳೆಯರೆ. ಹಾಗೆ ಕ್ವಶನ್ ನಂಬರ್ 2 21:9 and 31 how much? A 40, B 16, C 12, D 17. So the question number 2. ಕ್ವಶನ್ ನಂಬರ್ ಇದು RRB ಗ್ರೂಪ್ ಡಿ 2018ರಲ್ಲಿ ಕೇಳಿದಂಥ ಕ್ವಶನ್ ಆಗಿರುತ್ತದೆ. ಸೊ ಇಲ್ಲಿ 21:9 and 31 ಹೌ ಮಚ್ ಅಂದಾಗ ಇಲ್ಲಿ 21 ಅಂತಂದರೆ ನೀವು ನೋಡ್ಬೋದು 2+1 ಮಾಡಿದಾಗ 3 ಬಂತು. ಸೊ 3 ಸ್ಕ್ವೇರ್ ಮಾಡಿದರೆ 9. ಸೊ ಆನ್ಸರ್ ಇಸ್ 9. ಹಾಗೆ 31 ಅಂತಂದರೆ 3+1 ಮಾಡಿದಾಗ 4 ಇಲ್ಲಿ ಸ್ಕ್ವೇರ್ ಮಾಡಿದೆ. ಸೊ ಹಾಗೆ ಸ್ಕ್ವೇರ್ ಮಾಡಿದರೆ 16. ಸೊ ಆನ್ಸರ್ ಇಸ್ 16, ಬಿ ದ ಕರೆಂಟ್ ಆನ್ಸರ್. Question number 3 11:22 and 7 how much? A 158, B 168, C 136 and D 172. So the answer ಇಲ್ಲಿ ನೋಡ್ಬೋದು ನೀವು 11 ಅಂದರೆ 1+1 = 2. 2 ಇಂಟು 11 ಮಾಡಿದರೆ 22 ಬಂತು. ಸೊ ಆನ್ಸರ್ ಇಸ್ 22. ಹಾಗೆ 17 ಅಂದರೆ 1+7 ಮಾಡಿದಾಗ 8 ಇಂಟು 17 ಮಾಡಿದರೆ 136. ಸೊ ದ ಆನ್ಸರ್ ಈಸ್ 136C. Question number 4 F is equal to 216 and L is equal to how much? A 1700, B 1680, C 1728, D 1720. ಸೊ ಈ ಕ್ವಶನನ್ನು SSC CGL 2013ರಲ್ಲಿ ಕೇಳೋಂಥ ಕ್ವಶನ್ ಆಗಿರ್ತದೆ. ಸೊ ಎಫ್ ಅಂತಂದರೆ ABCD ಪ್ರಕಾರ ಎ ಅಂದರೆ 1 ಆ್ಯಂಡ್ Z ಅಂದರೆ 26. ಅದೇ ಪ್ರಕಾರ ಎಫ್ ಅಂತ ಅಂದರೆ 6 ನಂಬರಿಗೆ ಬರುತ್ತೆ. ಸೊ 6 ಕ್ಯೂಬ್ ಮಾಡಿದಾಗ ನಾವು 216 ಬರುತ್ತೆ. ಅದೇ ಥರ ಎಲ್ ಅಂತಂದರೆ 12 ಬರುತ್ತೆ. 12 ಕ್ಯೂಬ್ ಮಾಡಿದಾಗ 1728. ಸೊ ಆನ್ಸರ್ ಇಸ್ ಸಿ 1728. ಕ್ವಶನ್ ನಂಬರ್ 5 11:2 and 13 ಹೌ ಮಚ್? ಎ 54, ಬಿ 60, ಸಿ 17, ಡಿ 50. ದ ಕ್ವಶನ್ ನಂಬರ್ 5 ಈಸ್ 11:11 13 ಹೌ ಮಚ್ ಅಂದಾಗ 11 ಸ್ಕ್ವೇರ್ ಮಾಡಿದಾಗ ಎಷ್ಟು ಬರುತ್ತೆ ಗೆಳೆಯರೆ? ಸೊ 121. ಹಾಗೆ 1 ಇಂಟು 2 ಇಂಟು 1 ಮಾಡಿದಾಗ ಆನ್ಸರ್ 2 ಬರುತ್ತೆ. ಸೊ ಆನ್ಸರ್ ಇಸ್ 2. ಹಾಗೆ 13 ಸ್ಕ್ವೇರ್ ಮಾಡಿದಾಗ 169 ಬರುತ್ತೆ. ಅದನ್ನ ಸಪ್ರೇಟಾಗಿ 169 ಮಾಡಿದಾಗ ಇಂಟು ಮಾಡಿದಾಗ 54. ಸೊ ದ ಆನ್ಸರ್ ಇಸ್ ಎ 54. Question number 6 9:8 and 16 how much? A 21, B 26, C 18, D 27. ಸೊ ಇಲ್ಲಿ ನೋಡ್ಬೋದು ಗೆಳೆಯರೆ 9 ಅಂತ ಅಂತಾರೆ 3 ಸ್ಕ್ವೇರ್ ಮಾಡಿದಾಗ ಎಷ್ಟು ಬಂತು ಗೆಳೆಯರೆ? 9 ಬರುತ್ತೆ. ನಾನು 6 ಅಂತ ಮಾಡಿದ್ದೇನೆ. ಸೊ ಇದು ಆ್ಯಕ್ಚುಲಿ 9 ಆಗಬೇಕು. 3 ಸ್ಕ್ವೇರ್ ಮಾಡಿದಾಗ 9 ಬರುತ್ತೆ. ಹಾಗೆ 2 ಕ್ಯೂಬ್ ಮಾಡಿದಾಗ 8 ಬರುತ್ತೆ. ಸೊ ಅದೇ ಥರ ಇಲ್ಲೇನು ಮಾಡ್ಬೋದು ನಾವು 4 ಸ್ಕ್ವೇರ್ ಮಾಡಿದಾಗ 16 ಬರುತ್ತೆ. 4 ಕ್ಯೂಬ್ ಮಾಡಿದಾಗ 27 ಬರುತ್ತೆ. ಸೊ ಗೆಳೆಯರೆ -1 ಅಥವಾ +1 ಡಿಫ್ರೆನ್ಸ್ ಏನಿದೆ ಇಲ್ಲಿ -1 ಆಗುತ್ತೆ ಗೆಳೆಯರೆ ಇದರ ಪ್ರಕಾರ. ಸೊ ಆನ್ಸರ್ ಇಸ್ ಡಿ 27. ಕ್ವಶನ್ ನಂಬರ್ 7 2:32 and 3 how much? A 243, B 293, C 183, D 143. ಸೊ ಈ ಕ್ವಶನ್ನ SSC CGL 2015ರಲ್ಲಿ ಕೇಳುವಂಥ ಕ್ವಶನ್ ಆಗಿರ್ತದೆ. ಸೊ 2:32 and 3 how much ಅಂದಾಗ ಇದೇನಾಗುತ್ತೆ 2
2/5 ಆಗುತ್ತೆ ಗೆಳೆಯರೆ. ಅಂದರೆ 2³ 5 ಅಂತಂದರೆ 2ನ 5 ಸಲ ಇಂಟು ಮಾಡಬೇಕು. ಸೊ ಅವಾಗ ಏನಾಗುತ್ತೆ 32 ಬರುತ್ತೆ. ಅದೇ ಥರ 3ನ 5 ಟೈಮ್ ಇಂಟು ಮಾಡಿದ್ರೆ 243 ಬರುತ್ತೆ. ಸೊ ಆನ್ಸರ್ ಇಸ್ ಎ 243. Question number 8. 5/30 and 8 rest how much? A 14, B 50, C 69, D 80. ಸೊ ಆನ್ಸರ್ ಈಸ್ ಇಲ್ಲಿ ಮಾಡಿದ್ದಾರೆ 5ನ ಸ್ಕ್ವೇರ್ ಮಾಡಿದ್ದಾರೆ. 5 ಸ್ಕ್ವೇರ್ ಮಾಡಿದಾಗ 5 × 5 25 ಆಗುತ್ತೆ. +5 ಅಂತಂದರೆ ಈ 5 ಮತ್ತೆ ಆ್ಯಡ್ ಮಾಡಿದ್ದಾರೆ. ಸೊ 30. ಸೊ ಆನ್ಸರ್ ಇಸ್ 30. ಹಾಗೆ 8ನ ಸ್ಕ್ವೇರ್ ಮಾಡಿದಾಗ 8 × 8 64 +5 ಮಾಡಿದಾಗ = 69 ಬರುತ್ತೆ. ಸೊ ಸಿ ಆನ್ಸರ್ ಇಸ್ ಸಿ 69. ಥ್ಯಾಂಕ್ ಯು ಗೆಳೆಯರೆ. ವಿಡಿಯೋ ಚಲೋ ಅನಿಸಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸನ್ನು ಕಳಿಸಿ. ಧನ್ಯವಾದಗಳು.